ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೋಗಾರ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, 2025 ಏಷ್ಯಾ ಕಪ್ ಟೂರ್ನಿ ಈಗಾಗಲೇ ಆರಂಭ ಆಗಿದೆ. ಭಾರತ ಎರಡನೇ ಪಂದ್ಯವನ್ನು ಆಡಿರುವಂಥದ್ದು ಪಾಕಿಸ್ತಾನದ ವಿರುದ್ಧ. ಬಟ್ ಬಹಳಷ್ಟು ವಿರೋಧದ ಮಧ್ಯದಲ್ಲಿ ಆದಂತಹ ಈ ಒಂದು ಮ್ಯಾಚ್ ಏನಾಯಿತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ವಿರೋಧದ ನಡುವೆಯೂ ಕೂಡ ಮ್ಯಾಚ್ ಆಡಿದ ನಂತರದಲ್ಲಿ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತವರು ಕೂಡ ಇದ್ದಾರೆ. ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗಿದೆ ಅವತ್ತಿನ ಆ ಮ್ಯಾಚ್. ತುಂಬಾ ಜನ ಅನ್ಕೊಂಡಿರ್ತೀರಾ, ನಾವು ಯಾಕಾದ್ರೂ ಇವತ್ತಿನ ಮ್ಯಾಚ್ ಅನ್ನ ಮಿಸ್ ಮಾಡ್ಕೊಂಡ್ವಿ ಅಂತ, ಕ್ರೀಡಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು. ಯಾಕಂದ್ರೆ ಟೀಮ್ ಇಂಡಿಯಾ ಮ್ಯಾಚ್ ಮುಗಿಸಿದ ನಂತರದಲ್ಲಿ ಪಾಕಿಸ್ತಾನಿಯರಿಗೆ ಕೊಟ್ಟಂತಹ ಸ್ಲಿಪ್ಪರ್ ಶಾಟ್ ಆ ರೀತಿಯಾಗಿ ಇತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ. ಸೊ ಹಾಗಾಗಿ ಯಾಕಾದ್ರೂ ಆ ಒಂದು ಲೈವ್ ಆಕ್ಷನ್ ಅನ್ನ ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಂತ ತುಂಬಾ ಜನ ಅಂದ್ಕೊಂಡಿದ್ದು ಕೂಡ ಇದ್ದೇ ಇದೆ. ಓಕೆ, ಈಗ ಮತ್ತೊಂದು ವಿಚಾರ ಮುನ್ನೆಲೆಯಲ್ಲಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಮ್ಯಾಚ್ ಗೆಲ್ತಾ ಇದ್ದಂಗೆ ನಾಯಕ ಸೂರ್ಯಕುಮಾರ್ ಯಾದವ್ 6 ಹೊಡಿತಾರೆ. 6ನ ಮೂಲಕವಾಗಿ ಮ್ಯಾಚ್ ಭಾರತ ಗೆಲ್ಲುತ್ತೆ. ಬಹಳಷ್ಟು ಈಸಿಯಾಗಿ ಮ್ಯಾಚ್ ಅನ್ನ ಗೆಲ್ಲುತ್ತೆ ಪಾಕಿಸ್ತಾನದ ವಿರುದ್ಧವಾಗಿ. ಅದಾದ್ಮೇಲೆ ಅವರು ಗ್ರೌಂಡಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಕ್ರಿಕೆಟಿಗರನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಶಿವಮ್ ದುಬೆ ಮತ್ತು ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಮ್ಯಾಚ್ ಮುಗಿತಾ ಇದ್ದಂಗೆ ನಡ್ಕೊಂಡು ಬಂದ್ಬಿಡ್ತಾರೆ ಪೆಬ್ಲಿನ್ ಕಡೆಗೆ, ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬರ್ತಾ ಇದ್ದಂಗೆನೆ. ಆದರೆ ಪಾಕಿಸ್ತಾನದ ಕ್ರಿಕೆಟಿಗರೆಲ್ಲರೂ ಕೂಡ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ. ಬಟ್ ಯಾವುದು ಕೂಡ ಆಗುವುದಿಲ್ಲ. ಪೋಸ್ಟ್ ಮ್ಯಾಚ್ ನಂತರದಲ್ಲೂ ಕೂಡ ಯಾವ ಆಟಗಾರರು ಕೂಡ, ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ, ಅವರು ಕೂಡ ಅಲ್ಲಿ ಪಾಕಿಸ್ತಾನದ ಓರ್ವ ಮಹಿಳೆ ಇದ್ರೂ ಕೂಡ ಆಕೆಗೆ ಹ್ಯಾಂಡ್ ಶೇಕ್ ಮಾಡೋದಿಲ್ಲ. ಸೀದಾ ಹೋಗಿ ಟ್ರೋಫಿ, ಅವರಿಗೆ ಬಂದಿರುವಂತ ಟ್ರೋಫಿಯನ್ನು ಎತ್ಕೊಂಡು ಬಂದ್ಬಿಡ್ತಾರೆ. ಇದಕ್ಕಿಂತ ಮೊದಲಿಗೂ ಕೂಡ, ಅಂದ್ರೆ ಏಷ್ಯಾ ಕಪ್ ಆರಂಭಕ್ಕೂ ಮೊದಲಿಗೆ ಒಂದಿಷ್ಟು ಫೋಟೋ ಸೆಷನ್ ಏನ್ ನಡೆಸಲಾಗುತ್ತೆ, ಅಲ್ಲೂ ಕೂಡ ಎಲ್ಲ ದೇಶದ ನಾಯಕರುಗಳನ್ನ ಸೇರಿಸಿ ಫೋಟೋಗ್ರಫಿಯನ್ನ ನಡೆಸಲಾಗುತ್ತೆ, ಫೋಟೋ ಸೆಷನ್ ನಡೆಸಲಾಗುತ್ತೆ. ಅಲ್ಲೂ ಕೂಡ ಪಾಕಿಸ್ತಾನದ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡೋಕೆ ಬಂದಾಗಲೂ ಕೂಡ ಅದನ್ನ ಅವರು ಮಾಡೋದಿಲ್ಲ. ಜಸ್ಟ್ ಆತನ ಬೆನ್ನನ್ನ ಮುಟ್ಟಿ ಅಲ್ಲಿಂದ ಮುಂದೆ ಹೋಗ್ತಾರೆ. ಆ ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಮ್ಯಾಚ್ನ ಆರಂಭದಲ್ಲಿ ಟಾಸ್ ಏನ್ ನಡೀತಾ ಇರುತ್ತೆ, ಟಾಸ್ನ ಸಂದರ್ಭದಲ್ಲೂ ಕೂಡ ಸಹಜವಾಗಿ ನಾವು ಪ್ರತಿ ಮ್ಯಾಚ್ನಲ್ಲೂ ಕೂಡ ನೋಡ್ತೀವಿ, ಅಲ್ಲಿ ಇಬ್ಬರು ನಾಯಕರು ಟಾಸ್ ಆದ ನಂತರದಲ್ಲಿ ಹ್ಯಾಂಡ್ ಶೇಕ್ ಮಾಡಿ ಶುಭಾಶಯ ಕೋರೋದನ್ನ. ಆದ್ರೆ ಅಲ್ಲೂ ಕೂಡ ಟಾಸ್ ಆದ ನಂತರದಲ್ಲೂ ಕೂಡ ಹ್ಯಾಂಡ್ ಶೇಕ್ ಮಾಡೋದಿಲ್ಲ ಸೂರ್ಯಕುಮಾರ್ ಯಾದವ್. ಕೈಕಟ್ಟಿ ನಿಂತ್ಕೊಂಡು ಈ ಕಡೆ ಮುಖ ತಿರುಗಿಸ್ಕೊಂಡು ಬರ್ತಾರೆ. ಈ ಇನ್ಸಿಡೆಂಟ್ ಆದ ನಂತರದಲ್ಲೂ ಕೂಡ, ಮ್ಯಾಚ್ ವಿನ್ ಆದ ನಂತರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹ್ಯಾಂಡ್ ಶೇಕ್ ಮಾಡೋದಿಲ್ಲ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಪೋಸ್ಟ್ ಮ್ಯಾಚ್ ಸ್ಪೀಚ್ನಲ್ಲೂ ಕೂಡ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮಾತನಾಡಿದಂತಹ ಪರಿ, ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ ಬಹಳ ಶ್ಲಾಘನೆಗೆ ವ್ಯಕ್ತವಾಗಿರುವಂಥದ್ದು. ಪ್ರತಿಯೊಬ್ಬ ಭಾರತೀಯರು ಕೂಡ ಅದಕ್ಕಾಗಿನೇ ಕಾಯ್ತಾ ಇದ್ರು, ಏನ್ ಹೇಳಬಹುದು ಅಂತ. ಸೊ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹೇಳಿರುವಂಥದ್ದು, ಇವತ್ತಿನ ಈ ಒಂದು ಮ್ಯಾಚ್ ಏನು ನಾವು ವಿನ್ ಆಗಿದ್ದೀವಿ, ಇದನ್ನ ಪಹಲ್ಗಾಮ್ನಲ್ಲಿ ಮಡಿದಂಥವರಿಗೆ, ಉಗ್ರರ ದಾಳಿಯಲ್ಲಿ ಮಡಿದಂಥವರಿಗೆ ಮತ್ತು ನಮ್ಮ ಭಾರತೀಯ ಎಲ್ಲ ಸೇನೆಗಳಿಗೆ ನಾವು ಅರ್ಪಣೆ ಮಾಡ್ತೀವಿ ಅನ್ನುವಂಥದ್ದು. ಯಾವ ಕಾರಣಕ್ಕಾಗಿ ಹ್ಯಾಂಡ್ ಶೇಕ್ ಮಾಡಿಲ್ಲ ಅನ್ನುವಂತಹ ಮಾಧ್ಯಮಗಳ ಪ್ರಶ್ನೆಗಳಿಗೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಉತ್ತರ ಕೊಟ್ಟರು ಸೂರ್ಯಕುಮಾರ್ ಯಾದವ್. ಇದು BCCI ಮತ್ತು ಭಾರತ ಸರ್ಕಾರ ಮತ್ತು ನಮ್ಮ ನಡುವೆ ಎಲ್ಲರ ನಿಲುವು ಕೂಡ ಒಂದೇ ಆಗಿತ್ತು, ನಾವು ತಕ್ಕ ಉತ್ತರವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದು ಸೂರ್ಯಕುಮಾರ್ ಯಾದವ್. ಬಹಳಷ್ಟು ಸಂತಸ ಪಡುವಂತಹ ರೀತಿಯಲ್ಲಿ ಶ್ಲಾಘನೆಗಳಿಗೆ ಆ ಒಂದು ಮಾತು ಮೆಚ್ಚುಗೆ ಪಾತ್ರವಾಯಿತು. ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಏನಪ್ಪಾ ಅದು ಅಂತ ಇದ್ರೆ, ಪಾಕಿಸ್ತಾನದ ಪ್ಲೇಯರ್ಸ್ಗಳಿಗೆ ಹ್ಯಾಂಡ್ ಶೇಕ್ ಮಾಡಿಲ್ಲ ಭಾರತದ ಆಟಗಾರರು. ಓಕೆ, ಇದೆಲ್ಲ ಒಂದು ಕಡೆ ಆದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗಿದೆ. ಏನದು ಅಂದ್ರೆ, PCB ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ಚೀಫ್ ಆಗಿರುವಂತಹ ವ್ಯಕ್ತಿ, ACC ಏನಿದೆ ಅಂದ್ರೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಏನಿದೆ, ಅದರ ಚೇರ್ಮನ್ ಕೂಡ ಆಗಿರೋದು ಯಾರು? ನಖ್ವಿ
ಮೊಹಿಶಿನ್ ನಖ್ವಿ ಅನ್ನುವಂಥ ವ್ಯಕ್ತಿ ACCಯ ಚೇರ್ಮನ್ ಕೂಡ ಆಗಿದ್ದಾರೆ. ಈಗ ಈ ಒಂದು ಏಷ್ಯಾ ಕಪ್ ಟೂರ್ನಿ ನಡೀತಾ ಇದೆ, 2025 ಏಷ್ಯಾ ಕಪ್ ಟೂರ್ನಿ. ಇಲ್ಲಿ ಫೈನಲ್ಗೆ ಭಾರತ ಬಂದೇ ಬರುತ್ತೆ ಅನ್ನುವಂತಹ ಬಹಳಷ್ಟು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಸೊ ಭಾರತ ಫೈನಲ್ನಲ್ಲಿ ಏನಾದರೂ ವಿನ್ ಆಯಿತು ಅಂತ ಇದ್ರೆ ACCಯ ಚೇರ್ಮನ್ ಕಡೆಯಿಂದಾನೇ ಆ ಒಂದು ಟ್ರೋಫಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಹ್ಯಾಂಡ್ಶೇಕ್ ಅನ್ನ ಮಾಡೋದಕ್ಕೆ ಹಿನ್ನಡೆಯನ್ನ ತೋರಿದಂತಹ ಭಾರತೀಯ ಆಟಗಾರರು ಅಲ್ಲಿ ಪಾಕಿಸ್ತಾನ ಮೂಲದ ACCಯ ಚೇರ್ಮನ್ ಆಗಿರುವಂತಹ ನಖ್ವಿ ಕಡೆಯಿಂದ ಹೇಗೆ ಟ್ರೋಫಿಯನ್ನ ಪಡಿತಾರೆ ನೋಡೋಣ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ BCCI ಆಗಲಿ, ಭಾರತ ಸರ್ಕಾರ ಆಗಲಿ ಅಥವಾ ಆಟಗಾರರಾಗಲಿ ಈ ಮಧ್ಯೆ ಏನ್ ಚರ್ಚೆ ಆಗಬಹುದು, ಇನ್ ಕೇಸ್ ಫೈನಲ್ನಲ್ಲಿ ಆ ರೀತಿಯಾದಂತಹ ಸಂದರ್ಭ ಬಂದಾಗ ಯಾವ ಮೂಮೆಂಟ್ ಇರುತ್ತೆ, ಏನ್ ಮಾಡಬಹುದು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.